ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಶನಿ ವಕ್ರಿಯಾಗಿದ್ದಾನೆ. ಜೂನ್ 29 ರಿಂದ ನವೆಂಬರ್ 15, 2024 ಇಂದು ನಾವು ಮೀನ ಲಗ್ನದವರ ಬಗ್ಗೆ ತಿಳಿದುಕೊಳ್ಳೋಣ. ಮೀನ ಲಗ್ನದವರಿಗೆ ಶನಿಯು 12ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ. ಮೀನ ಲಗ್ನದವರ ಎಜುಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಡೋಂಟ್ ರಿಲೇ ಆನ್ ಲಕ್. ಇಫ್ ಯು ನೀಡ್ 100% ರಿಸಲ್ಟ್, ನೀವು 25% ಮೋರ್ ಎಫರ್ಟ್ ಹಾಕಬೇಕಾಗುತ್ತೆ. ಡಿಸಪಾಯಿಂಟ್ಮೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸಾಧಾರಣವಾಗಿದೆ ನಿಮ್ಮ ಎಜುಕೇಷನ್. ಮೀನ ಲಗ್ನದವರ ಹೆಲ್ತ್ ಬಗ್ಗೆ ತಿಳಿದುಕೊಳ್ಳೋಣ. ತುಂಬ ಏನು ಚೆನ್ನಾಗಿ ಇಲ್ಲ. ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ, ಈಟಿಂಗ್ ಹ್ಯಾಬಿಟ್ಸಲ್ಲಿ. ಇಲ್ಲ ಅಂತಂದರೆ ಕೆಲವೊಂದು ಕಾಯಿಲೆಗಳು ಬರೋವಂಥ ಚಾನ್ಸಸ್ ಇದೆ. ಮೀನ ಲಗ್ನದವರ ರಿಲೇಷನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ. ಇಟ್ ಈಸ್ ಎ ವೆರಿ ಕಾಂಪೋಸ್ಡ್ ವೇ. ಡಿಸ್ಪ್ಯೂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿ ಆ್ಯಂಡ್ ಲವ್ ಲೈಫಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಸ್ಟೇ ಕಾಮ್ ಆ್ಯಂಡ್ ನೀವು ಏನು ಮಾತಾಡ್ತೀರೋ ಅನ್ನೋದನ್ನು ಸ್ವಲ್ಪ ಗಮನ ಹರಿಸಿ ಮಾತಾಡಿ. ಮೀನ ಲಗ್ನದವರ ಜಾಬ್, ಬಿಸ್ನೆಸ್ ಮತ್ತು ಫೈನಾನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಬಿಫೋರ್ ಯು ಟೇಕ್ ಲೋನ್, ಥಿಂಕ್ ಟ್ವೈಸ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ನೀವು ಬಿಸ್ನೆಸ್ಸಲ್ಲಿ ತುಂಬ ಅಲರ್ಟಾಗಿ ಇರಬೇಕಾಗುತ್ತೆ. ನೀವು ನಿಮ್ಮ ಏನು ಪ್ರಾಮಿಸಸ್ ಮಾಡ್ಕೊಂಡಿರ್ತೀರ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಚಾನ್ಸಸ್ ಇದೆ. ಶನಿಯು ನಿಮಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತ ಶುಭಂ.